ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 15ನೇ ಅಧ್ಯಾಯ ವಚನಗಳು 7ರಿಂದ 21. ಪ್ರಿಯರೇ, ನಿನ್ನೆ ರಾತ್ರಿ ಅಬ್ರಾಮ್ ಆಕಾಶವನ್ನ ನೋಡಿದನು. ನಕ್ಷತ್ರಗಳು ಅನೇಕವಾಗಿದ್ದವು. ಅವನು ಅವುಗಳನ್ನು ಎಣಿಸಲಾರದೆ ಹೋದನು. ಆದರೂ ಅವನು ಒಂದು ನಿರ್ಧಾರ ಮಾತ್ರ ಮಾಡಿದನು, ದೇವರನ್ನು ಯಾವಾಗಲೂ ನಂಬುತ್ತೇನೆ ಎಂಬುದಾಗಿ. ಇಂದು ದೇವರು ಆ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುತ್ತಾರೆ. ಪ್ರಿಯರೇ, ದೇವರು ಮತ್ತೆ ಅಬ್ರಹಾಮನಿಗೆ ಮಾತನಾಡುತ್ತಾರೆ. ದೇವರು ಹೇಳುತ್ತಾರೆ, ನಿನ್ನನ್ನು ನಿನ್ನ ಊರಿನಿಂದ ಕರೆದುಕೊಂಡು ಬಂದವನು ನಾನು, ಈ ದೇಶವನ್ನ ನಿನಗೆ ಕೊಡುವುದಕ್ಕೋಸ್ಕರ ಎಂಬುದಾಗಿ. ಅಬ್ರಹಾಮನು ದೇವರ ಮಾತನ್ನು ಕೇಳುತ್ತಾನೆ. ಆದರೆ ಅವನ ಹೃದಯದಲ್ಲಿ ಒಂದು ಪ್ರಶ್ನೆ ಇದ್ದಿದ್ದೆ. ಅಬ್ರಹಾಮನು ಕೇಳುತ್ತಾನೆ, ಪ್ರಭುವೇ, ಇದು ನಿಜವಾಗಿಯೂ ನನಗೆ ಸಿಗುತ್ತದೆ ಎಂದು ನಾನು ಹೇಗೆ ತಿಳಿಯಲಿ ಎಂಬುದಾಗಿ. ಆದ್ಮೇಲೆ ಇದು ಅನುಮಾನದಿಂದ ಕೇಳಿದಂಥ ಒಂದು ಪ್ರಶ್ನೆ ಅಲ್ಲ, ಇದು ದೃಢತೆಗೋಸ್ಕರ ಹುಡುಕುವ ಒಂದು ಪ್ರಶ್ನೆಯಾಗಿದೆ. ದೇವರು ಅವನಿಗೆ ಉತ್ತರ ಕೊಡುತ್ತಾರೆ. ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ, ಒಂದು ಹಸು, ಒಂದು ಮೇಕೆ, ಒಂದು ಕುರಿ, ಒಂದು ಪಾರಿವಾಳ, ಒಂದು ಮರಿ ಹಕ್ಕಿ ತೆಗೆದುಕೊಂಡು ಬಾ ಎಂಬುದಾಗಿ. ಅಬ್ರಹಾಮನು ಆ ಪ್ರಾಣಿಗಳನ್ನ ತರುತ್ತಾನೆ. ಅವನು ಅವುಗಳನ್ನ ಕತ್ತರಿಸಿ 2 ಭಾಗಗಳಾಗಿ ಇಡುತ್ತಾನೆ. ಪ್ರಿಯರೇ, ಆ ಕಾಲದಲ್ಲಿ ಒಡಂಬಡಿಕೆ ಮಾಡುವ ವಿಧಾನ ಇದೇ ಆಗಿತ್ತು. 2 ಜನರು ಒಡಂಬಡಿಕೆ ಮಾಡುತ್ತಿದ್ದಾಗ ಅವರು ಆ ತುಂಡುಗಳ ನಡುವೆ ನಡೆದು ಹೋಗುತ್ತಿದ್ದರು. ಅಂದರೆ ಅದರ ಅರ್ಥ, ಈ ಒಡಂಬಡಿಕೆಯನ್ನ ನಾನು ಮುರಿದರೆ ನನಗೂ ಈ ಪ್ರಾಣಿಗಳಂತೆಯೇ ಆಗಲಿ ಎಂಬುದಾಗಿ. ಇದು ಬಹಳ ಗಂಭೀರವಾದಂಥ ಒಂದು ಪ್ರತಿಜ್ಞೆ. ಪ್ರಿಯರೇ, ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಾನೆ. ಸಂಜೆಯ ಕತ್ತಲೆ ಭೂಮಿಯನ್ನ ಆವರಿಸುತ್ತದೆ. ಅಬ್ರಾಮ ಗಾಢ ನಿದ್ರೆಗೆ ಬೀಳುತ್ತಾನೆ. ಆ ಸಮಯದಲ್ಲಿ ದೇವರು ಅವನಿಗೆ ಭವಿಷ್ಯದ ಒಂದು ದೃಶ್ಯವನ್ನ ತೋರಿಸುತ್ತಾರೆ. ದೇವರು ಹೇಳುತ್ತಾರೆ, ನಿನ್ನ ಸಂತಾನ ಒಂದು ಪ್ರದೇಶದಲ್ಲಿ ವಾಸಿಸುವರು ಎಂಬುದಾಗಿ. ಅವರು ಅಲ್ಲಿ ಕಷ್ಟ ಅನುಭವಿಸುವರು ಎಂಬುದಾಗಿ. 400 ವರ್ಷಗಳ ಕಾಲ ಅವರು ಬಾಧೆ ಅನುಭವಿಸುವವರು ಎಂಬುದಾಗಿ. ದೇವರು ಮತ್ತೆ ಮುಂದುವರಿಸುತ್ತಾರೆ, ನಂತರ ನಾನು ಅವರನ್ನ ಬಿಡುಗಡೆ ಮಾಡುತ್ತೇನೆ, ಅವರು ದೊಡ್ಡ ಸಂಪತ್ತಿನೊಂದಿಗೆ ಹೊರಬರುವರು ಎಂಬುದಾಗಿ. ಆತ್ಮೀಯರೇ, ಇದು ಇಸ್ರಾಯೇಲ್ ದೇಶದ ಜನರು ಐಗುಪ್ತನಲ್ಲಿ ಇದ್ದ ಕಾಲದ ಮುನ್ಸೂಚನೆ. ಇತಿಹಾಸ ಇನ್ನೂ ಆರಂಭವಾಗಿಲ್ಲ, ಆದರೆ ದೇವರು ಈಗಲೇ ಅದನ್ನ ಪ್ರಕಟಪಡಿಸುತ್ತಾ ಇದ್ದಾರೆ. ಇದಾದ ನಂತರ ಒಂದು ವಿಚಿತ್ರ ದೃಶ್ಯ ಕಾಣಿಸುತ್ತದೆ. ಕತ್ತಲೆಯ ಮಧ್ಯೆ ಒಂದು ಧೂಮದ ಪಾತ್ರೆ ಕಾಣುತ್ತದೆ. ಅದ ನಂತರ ಒಂದು ಅಗ್ನಿಯ ದೀಪ ಕಾಣುತ್ತದೆ. ಅವು ಪ್ರಾಣಿಗಳ ತುಂಡುಗಳ ನಡುವೆ ಸಾಗುತ್ತವೆ. ಗಮನಿಸಿ, ಅಬ್ರಹಾಂ ನಡೆಯಲಿಲ್ಲ, ದೇವರೇ ಅದರ ನಡುವೆ ಸಾಗಿದನು ಎಂಬುದಾಗಿ ನಾವು ನೋಡಬಹುದು. ಆತ್ಮೀಯರೇ, ಇದು ಈ ಅಧ್ಯಾಯದ ಅತ್ಯಂತ ಮಹತ್ವ ಇರುವಂಥ ಕ್ಷಣ. ಒಡಂಬಡಿಕೆಯನ್ನ ಹೊತ್ತಿರುವುದು ಅಬ್ರಹಾಮ ಅಲ್ಲ, ದೇವರು ಒಬ್ಬರೇ. ಅಂದರೆ ಅರ್ಥ, ಈ ವಾಗ್ದಾನ ನೆರವೇರುವುದು ಅಬ್ರಹಾಮನಿನ ಸಂಪೂರ್ಣತೆಯ ಮೇಲೆ ಅಲ್ಲ, ಹೊರತು ಇದು ದೇವರ ನಿಷ್ಠೆಯ ಮೇಲೆ ಈ ವಾಗ್ದಾನ ನಿಂತಿದೆ ಎಂಬುದಾಗಿ. ಆ ರಾತ್ರಿ ದೇವರು ಅಬ್ರಹಾಂ ಜೊತೆ ಮಾಡಿದಂಥ ಒಡಂಬಡಿಕೆ, ಈ ದೇಶವನ್ನ ನಿನ್ನ ಸಂತಾನಕ್ಕೆ ನಾನು ಕೊಡುತ್ತೇನೆ ಎಂಬುದಾಗಿ. ದೇವರು ಬರೀ ದೇಶವನ್ನ ಕೊಡುತ್ತೇನೆ ಎಂಬುದಾಗಿ ಅಲ್ಲ ಪ್ರಿಯರೇ, ದೇಶದ ಗಡಿಗಳನ್ನು ಸಹ ದೇವರು ಹೇಳುತ್ತಾರೆ. ಅಂದರೆ ದೇವರ ವಾಗ್ದಾನ ಅಸ್ಪಷ್ಟವಾದದಲ್ಲ, ಅದು ಸ್ಪಷ್ಟ, ನಿರ್ದಿಷ್ಟ, ಖಚಿತವಾದದ್ದು. ಆತ್ಮೀಯರೇ, ಇಂದು ಕೆಲವೊಮ್ಮೆ ನಾವು ಕೇಳುತ್ತೇವೆ, ದೇವರ ವಾಗ್ದಾನ ನಿಜವಾಗಿಯೂ ನೆರವೇರುತ್ತದೆಯಾ? ಯಾಕೆ ಇಷ್ಟು ಸಮಯ ತೆಗೆದುಕೊಳ್ಳುತ್ತಾ ಇದೆ ಎಂಬುದಾಗಿ. ಈ ಭಾಗ ನಮಗೆ ಒಂದು ಸತ್ಯವನ್ನು ಹೇಳುತ್ತದೆ. ದೇವರ ಸಮಯ ಕೆಲವೊಮ್ಮೆ ದೀರ್ಘವಾಗಿರಬಹುದು, ಆದರೆ ದೇವರ ವಾಗ್ದಾನ ಯಾವಾಗಲೂ ಖಚಿತವಾದದ್ದು. ಹಾಗಾದರೆ ಇಂದಿನ ದೇವರ ವಾಗ್ದಾನ, ದೇವರ ಒಡಂಬಡಿಕೆ ನಮ್ಮ ಬಲದ ಮೇಲೆ ನಿಂತಿಲ್ಲ ಪ್ರಿಯರೇ, ನಮ್ಮ ಸಂಪೂರ್ಣತೆಯ ಮೇಲೂ ನಿಂತಿಲ್ಲ ಪ್ರಿಯರೇ, ಅದು ಕೇವಲ ದೇವರ ನಿಷ್ಠೆಯ ಮೇಲೆ ನಿಂತಿದೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ವಿಳಂಬದಿಂದ ನಿರಾಶೆಯಾಗದೆ, ಸಮಯದ ಕಾರಣದಿಂದ ದೇವರನ್ನು ಅನುಮಾನಿಸದೆ, ದೇವರ ಮಾತಿನಲ್ಲಿ ನಾವು ಯಾವಾಗಲೂ ಸ್ಥಿರವಾಗಿರಬೇಕು. ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಆ ರಾತ್ರಿ ಅಬ್ರಹಾಂ ಒಂದು ದೃಶ್ಯವನ್ನ ಕಂಡನು. ಒಡಂಬಡಿಕೆಯ ನಡುವೆ ದೇವರೇ ನಡೆದರು. ಅದರ ಅರ್ಥ ಒಂದೇ, ದೇವರ ವಾಗ್ದಾನ
ದೇವರೇ ಹೊತ್ತಿದ್ದಾರೆ ಎಂಬುದಾಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ನಿಷ್ಠೆಯಲ್ಲಿ ನಾವು ನೆಲೆಗೊಳ್ಳೋಣ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು